ಡೇ ಇನ್ ಕಿಕೀಸ್ ಲೈಫ್. ಕಿಕಿ ಎಲ್ಲೋದ್ಲಪ್ಪ ಅಂತ ನೋಡ್ತಿದ್ದೆ. ಕಿಕಿ ಸ್ವಲ್ಪ ಬ್ಯುಸಿ ಆಗಿದ್ಲು. ಹೂವು ಕಟ್ಟೋದು, ಮನೆಗೆ ಸ್ವಲ್ಪ ಅದು ಇದು ಐಟಮ್ಸ್ ತೊಗೊಂಡು ಬರೋದು. ಏನಕ್ಕೆ ಐಟಮ್ಸ್ ತೊಗೊಂಡು ಬರೋದು ಅಂತ ಕೇಳಿದ್ರೆ, ಈ ಒಂದು ನನ್ನ ಬೆಸ್ಟ್ ಫ್ರೆಂಡ್ ರೀಸೆಂಟ್ಲಿ ಮ್ಯಾರಿಡ್, ಅವರಿಗೆ ಊಟಕ್ಕೆ ಇಟ್ಕೊಂಡಿದ್ವಿ. ಅದರ ನಂತರ ಮಧ್ಯದಲ್ಲಿರೋದು ನನ್ನ ಬರ್ಡೇ ಬೇರೆ ಇತ್ತು. ಇವ್ರು 3 ಜನ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದರು ಆ ಇವೆಂಟಿಗೆ. ಮತ್ತು ಫುಲ್ ಮನೆ ತುಂಬ ಜನ. ಆ ಒಂದು ನಗು ಖುಷಿಗೆ ಕಂಟ್ರೋಲೇ ಇರಲಿಲ್ಲ, ಇತಿಮಿತಿನೇ ಇರಲಿಲ್ಲ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಮನೆ ತುಂಬ ಜನ ನೋಡೋದೇ ಒಂದು ಖುಷಿ ಅಲ್ವಾ. ಮಾತು, ತರಲೆ, ಕಾಲೆಳೆಯೋದು. ನನ್ನನ್ನು ಕೇಳೋದಾದರೆ, ಆಗಾಗ ಈ ಥರ ಒಂದು ಈವೆಂಟ್ ಮಾಡಿದ್ರೆ ಮನೆಯಲ್ಲಿ ಖುಷಿ, ಆ ಒಂದು ವೈಬು ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಅಮ್ಮ ತರಾವರಿ ಅಡುಗೆಗಳು ಮಾಡಿದರು, ಎಲ್ಲ ನಾನ್ ವೆಜ್ ಡಿಶಸ್ಸೇ ಜಾಸ್ತಿ ಮಾಡಿದರು ಅಂತ ನಾನು ಕೂತಿದ್ದೆ. ನಾನು ನಾನ್ ವೆಜ್ ತಿನ್ನದೇ ಇರೋ ಕಾರಣಕ್ಕೆ ಅಮ್ಮ ನನಗೋಸ್ಕರನೂ ಕಾಯೋಬಟ್ಟು ಮಾಡಿದರು. ನಾನು ಅಮ್ಮಂಗೆ ಅಷ್ಟೆಲ್ಲ ಅಡುಗೆನಲ್ಲಿ ಹೆಲ್ಪ್ ಮಾಡಲಿಲ್ಲ. ನನಗೆ ತುಂಬ ಚೆನ್ನಾಗಿ ಗೊತ್ತಿರೋದಂದರೆ ನೇಲ್ ಆರ್ಟು. ಅದು ನನ್ನ ಸ್ಟ್ರೆಸ್ ಬಸ್ಟರು, ಹ್ಯಾಪಿ ಪಿಲ್ ಎಲ್ಲ ಅಂತ ಹೇಳ್ಬೋದು. ಅಣ್ಣನಿಗೆ ಈ ಫ್ರೇಮ್ ಗಿಫ್ಟ್ ಮಾಡಿದ್ವಿ. ಈಗ ಒಂದು ಸ್ಪೆಷಲ್ ಎಂಟ್ರಿ. ಯಾರು ನೀವು? ಅನನ್ಯ ಬೇಬಿ. ಅವ್ರಿಗೆ ಅವರೇ ಬೇಬಿ ಅನ್ಕೊತಾರೆ. ನಾನು ಶಾಲುಮ ಹೊರಗೆ ಹೋದ್ವಿ ಕೇಕೆಲ್ಲ ತಗೊಂಡು ಬರೋಣ ಅಂತ. ನಮ್ಮ ಚೋಟು ಮೋಟು ಗ್ಯಾಂಗ್ ಜೊತೆ ಕೇಕ್ ತಗೊಂಡು ಬಂದ್ವಿ. ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ಅಪ್ಪುನೇ ಜೊತೆನಲ್ಲಿ ಮಾಡಿಸ್ತೀನಿ ಅಂತ ಅಣ್ಣನ ಜೊತೆ ನಿಂತ್ಕೊಂಡು ಮಾಡ್ದ. ಅಣ್ಣನಿಗೇನಂದರೆ, ಅಯ್ಯೋ ಚಿಕ್ಕ ಮಕ್ಕಳ ಥರ ಕೇಕ್ ಕಟ್ ಮಾಡಬೇಕಾ ಅಂತ ಫುಲ್ ಶೈ ಆಗ್ತಾಯಿತ್ತು. ಬಟ್ ಆದರೆ ಅಮ್ಮನಿಗಂತೂ ಕೇಕ್ ಕಟ್ ಮಾಡಿಸೋದು ಎಲ್ಲ ತುಂಬ ಖುಷಿ ಕೊಡ್ತಿತ್ತು ಅವನಿಗೆ. ಇವರು ಬಂದುಬಿಟ್ಟು ಪುಟ್ರಂಗಣ್ಣ ಅಂತ ಹೇಳಿಬಿಟ್ಟು, ಇವರು ಇಬ್ಬರದ್ದು ಬಾಂಡಿಂಗ್ ಚೆನ್ನಾಗಿದೆ. ಹಾಗೆ ಕೇಕೆಲ್ಲ ತಿಂದು ಫುಲ್ ಸೆಲೆಬ್ರೇಷನ್ಸ್ ಎಲ್ಲ ಆದಮೇಲೆ ನಾವು ಹಾಗೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಟೆರೆಸಿಗೆ ಹೋದ್ವಿ. ಟೆರೆಸ್ಗೆ ಹೋಗಿ ಹಾಗೆ ಮಾತಾಡ್ತಾ ನಾನು ನನ್ನ ಬೆಸ್ಟ್ ಫ್ರೆಂಡ್ ಶಾಲುಮ್ಮ, ನಮ್ಮಿಬ್ಬರು ಬಾಂಡಿಂಗ್ ಹೇಳಬೇಕಂದ್ರೆ ಒಂದಿನ ಸಾಕಾಗಲ್ಲ ಅನಿಸುತ್ತೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಇವರು ಖುಷ್ಬು, ಇವರು ಕೂಡ ಬಂದಿದ್ದರು ನನ್ನ ಫ್ರೆಂಡು. ಹಾಗೆ ಮಾತಾಡ್ಕೊಂಡು ಹೀಗೆ ಹರಟೆ ಹೊಡ್ಕೊಂಡು ಮೇಲೆ ಟೆರೆಸಲ್ಲಿ ತರಲೆ ಮಾಡ್ಕೊಂಡಿದ್ವಿ. ಇದಂತೂ ವೆರಿ ಮೆಮೊರಬಲ್ ಡೇ ಅಂತ ಹೇಳ್ಬೋದು. ಹೀಗೆ ಇದ್ದಾಗ ಇನ್ನೊಂದು ಕೇಕ್ ಕೂಡ ತೊಗೊಂಡು ಬಂದರು. ಆ ಕೇಕ್ ಕಟ್ಟಿಂಗು ಮಾಡ್ದ ಅಣ್ಣ. ಇವರು ನಮ್ಮ ಅಣ್ಣನ ಬೆಸ್ಟ್ ಫ್ರೆಂಡ್ ಶ್ರೇಯಸ್ ಅಂತ. ಮತ್ತು ಇವರು ನನ್ನ ದೊಡ್ಡಣ್ಣ ಮತ್ತು ನಮ್ಮ ದೊಡ್ಡಮ್ಮ ಅವರು. ಮತ್ತು ಇವರು ನಮ್ಮ ಅಣ್ಣನ ಇನ್ನೊಂದು ಫ್ರೆಂಡು. ಹೀಗೆ ಮನೆಗೆ ತುಂಬ ಅಂದರೆ ತುಂಬ ರಿಲೇಟಿವ್ಸ್ ಬರ್ತಾನೆ ಇರ್ತಿದ್ರು, ಗೆಸ್ಟ್ ಬರ್ತಾನೆ ಇದ್ದರು. ತುಂಬಾ ಚೆನ್ನಾಗಿತ್ತು. ಕಾವ್ಯ ಮತ್ತು ಕಾವ್ಯ ಅವರ ಅಪ್ಪ ಅಮ್ಮ, ಮತ್ತು ಇದು ನನ್ನ ಫ್ರೆಂಡ್ ಪ್ರೀತಿ ಮತ್ತು ಪ್ರೀತಿ ಅವರ ಫಿಯಾನ್ಸೆ ಅವರು ಬಂದಿದ್ದರು. ಮನೆ ಫುಲ್ ಒಂದು ಸೆಲೆಬ್ರೇಟಿಂಗ್ ವೈಬು, ಸೆಲೆಬ್ರೇಟಿಂಗ್ ಮೊಮೆಂಟ್. ಅದರೊಂದಿಗೆ ನಾನು ನಿಮಗೂ ಥ್ಯಾಂಕ್ ಯು ಹೇಳಲೇಬೇಕು. ಈ ಒಂದು ಸ್ಪೆಷಲ್ ಮೊಮೆಂಟಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.